ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಎರಡನೇ ದಿನದ ಪ್ರಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಸಿಎಂಗೆ ಕಂಬಳಿ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಸಿದ್ದರಾಮಯ್ಯನವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದು, ಸಚಿವ ತಿಮ್ಮಾಪುರ್, ಶಾಸಕ ಕಾಶಪ್ಪನವರ್, ಎಂಎಲ್ಸಿ ಸುನಿಲ್ ಗೌಡ ಪಾಟೀಲ್, ಸಂಯುಕ್ತ ಪಾಟೀಲ್, ಮಾಜಿ ಸಚಿವ ಎಸ್ಆರ್ ಪಾಟೀಲ್, ಶಾಸಕ ಯಶವಂತರಾಯಗೌಡ ಪಾಟೀಲ್ ಸಾಥ್ ನೀಡಿದ್ರು. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಣ ರಂಗೇರ್ತಾ ಇದೆ. ಇಂದು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಕಾಗಿನೆಲೆ ಕನಕ ಗುರುಪೀಠ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಅಜ್ಜನ ಹಾದಿಯಲ್ಲಿ ಜನಸೇವೆ ಮಾಡುವಂತೆ ಶ್ರೀಗಳು ಆಶೀರ್ವದಿಸಿದರು. ದಾವಣಗೆರೆಯಲ್ಲಿ ನಡೆಯಲಿರುವ ಬೈ ಎಲೆಕ್ಷನ್ಗೆ ಭರತ್ ಕಾಲೋನಿ 1ನೇ ಕ್ರಾಸ್ ನಿವಾಸಿಗಳು ಮತದಾನ ಬಹಿಷ್ಕಾರ ಘೋಷಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 4 ದಶಕಗಳಿಂದ ಇಲ್ಲಿ ವಾಸವಾಗಿದ್ರೂ ಮೂಲಭೂತ ಸೌಕರ್ಯಗಳು ಲಭ್ಯವಾಗಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಮನೆಗಳಿಗೆ ಹಕ್ಕುಪತ್ರಗಳಿದ್ದರೂ ಕುಡಿಯುವ ನೀರು, ರಸ್ತೆ, ಒಳಚರಂಡಿ ಸೇರಿದಂತೆ ಅಗತ್ಯ ಸೌಲಭ್ಯಗಳು ಇಲ್ಲದೆ ನರಳುತ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ಪ್ರತಿ ಚುನಾವಣೆಯಲ್ಲೂ ಜನಪ್ರತಿನಿಧಿಗಳು ಭರವಸೆ ನೀಡುತ್ತಾರಾದರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ನಾವು ಕೇವಲ ಮತದಾನಕ್ಕೆ ಮಾತ್ರ ಸೀಮಿತ ಆಗಿದ್ದೀವಿ ಅಂತ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಹಿನ್ನೆಲೆ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗುತ್ತಲೇ ಇದೆ. ಬಳ್ಳಾರಿಯ ಗೌತಮ ನಗರದಲ್ಲಿ ಘನಮೂರ್ತಿ ಎಂಬ ವ್ಯಕ್ತಿ ದುಪ್ಪಟ್ಟು ದರದಲ್ಲಿ ಸಿಲಿಂಡರ್ ಮಾರಾಟ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕಳೆದ 15 ದಿನಗಳಿಂದ ಆಟೋದಲ್ಲಿ ಘನಮೂರ್ತಿ ಕಮರ್ಷಿಯಲ್ ಹಾಗೂ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಹೆಚ್ಚುವರಿ ದರಕ್ಕೆ ಮಾರಾಟ ಮಾಡ್ತಿರುವ ವಿಷಯ ಪೊಲೀಸರಿಗೆ ತಿಳಿದು ಬಂದಿದೆ. ಇದರಿಂದ ಅಲರ್ಟ್ ಆದ ಪೊಲೀಸರು ಸ್ಥಳೀಯರಂತೆ ಸಿಲಿಂಡರ್ ಪಡೆಯುವ ನೆಪದಲ್ಲಿ ಟ್ರ್ಯಾಪ್ ಮಾಡಿದ್ದಾರೆ. ಈ ವೇಳೆ ಆಟೋ ಸಮೇತ 5 ಕಮರ್ಷಿಯಲ್ ಮತ್ತು 4 ಡೊಮೆಸ್ಟಿಕ್ ಸಿಲಿಂಡರ್ ಸೀಸ್ ಮಾಡಿ ಘನಮೂರ್ತಿಯನ್ನ ಬಂಧಿಸಿದ್ದಾರೆ. ಯಾದಗಿರಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಉದ್ಯಮಗಳಿಗೆ ಭಾರೀ ಹೊಡೆತ ಬಿದ್ದಿದೆ. ಸಿಲಿಂಡರ್ ಲಭ್ಯವಾಗದ ಕಾರಣ ಹೋಟೆಲ್ಗಳಲ್ಲಿ ಸಾಮಾನ್ಯ ಅಡುಗೆ ಕೆಲಸಕ್ಕೆ ಬಳಸಲಾಗುವ ತರಕಾರಿ ಬಳಕೆಯ ಪ್ರಮಾಣವೂ ಕೂಡ ಕುಸಿತವಾಗಿದೆ. ಇದರಿಂದ ಸ್ಥಳೀಯ ತರಕಾರಿ ಮಾರಾಟವೂ ಕುಸಿತವಾಗಿದ್ದು, ವ್ಯಾಪಾರಸ್ಥರು ಆರ್ಥಿಕ ಕಷ್ಟಕ್ಕೆ ಸಿಲುಕಿದ್ದಾರೆ. ಬಾಲಾಜಿ ಮಂದಿರದ ಮುಂಭಾಗದಲ್ಲಿರುವ ತರಕಾರಿ ಮಾರುಕಟ್ಟೆ ಕೇಂದ್ರದಲ್ಲಿ ಎಲ್ಲಾ ತರಕಾರಿ ದರವೂ ಕುಸಿತವಾಗಿದೆ. ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಕೊರತೆ ಇದ್ದ ಸಮಯದಲ್ಲಿ ಮಂಡ್ಯದಲ್ಲಿ ಜನರು ಗ್ಯಾಸ್ ಕೊರತೆಯಿಂದ ಪರದಾಡ್ತಿದ್ದಾರೆ. ಬುಕ್ ಮಾಡಿರುವ ಸಿಲಿಂಡರ್ಗಳನ್ನು ಕೂಡ ಗ್ಯಾಸ್ ಏಜೆನ್ಸಿಗಳು ನೀಡದೆ ಕಳ್ಳಾಟ ಆರೋಪಗಳು ಕೇಳಿಬರ್ತಾ ಇದೆ. ಸಿಲಿಂಡರ್ ಕಾಳಸಂತೆಗೆ ಮಾರಾಟ ಆಗ್ತಿರೋ ಶಂಕೆ ಹಿನ್ನೆಲೆ ನಾಗಮಂಗಲದಲ್ಲಿ ಜನರು ಖಾಲಿ ಸಿಲಿಂಡರ್ ಜೊತೆಗೆ ಕ್ಯೂ ನಿಂತಿದ್ದಾರೆ. ಸೌಮ್ಯ ಕೇಶವ ದೇಗುಲ ಮುಂಭಾಗವು ಗ್ಯಾಸ್ಗಾಗಿ ಸರತಿ ಸಾಲಿನಲ್ಲಿ ನಿಂತು ಕಾಯ್ತಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಹಿನ್ನೆಲೆ ಹಾವೇರಿ ಜಿಲ್ಲೆಯ ಪಿಜಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬಹುತೇಕ ಪಿಜಿಗಳಲ್ಲಿ ಸಿಲಿಂಡರ್ ಕೊರತೆಯ ಕಾರಣ ವಿದ್ಯಾರ್ಥಿಗಳು ಕೇವಲ ರೈಸ್ ಮತ್ತು ಸಾಂಬಾರ್ ಮಾತ್ರ ಊಟ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋಗಲು ಆಗದೆ ಆಹಾರ ಸೀಮಿತವಾಗಿರೋದ್ರಿಂದ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಪಿಜಿ ಮಾಲೀಕರು ಸಿಲಿಂಡರ್ ಸಂಗ್ರಹಕ್ಕಾಗಿ ಒದ್ದಾಡ್ತಾ ಇದ್ದಾರೆ. ಆದರೆ ಸಮಸ್ಯೆಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ವಿಜಯಪುರದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಭಾರತ್ ಗ್ಯಾಸ್ ಏಜೆನ್ಸಿಯ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದ್ದು, ಸಿಲಿಂಡರ್ಗಾಗಿ ಜನ ಪ್ರತಿಭಟನೆ ನಡೆಸಿದ್ದಾರೆ. ಸಿಲಿಂಡರ್ಗಾಗಿ ಯತ್ನಾಳ್ ವಿರುದ್ಧ ಧಿಕ್ಕಾರ ಘೋಷಿಸುತ್ತಾ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏಜೆನ್ಸಿ ಕಳೆದ 10 ದಿನಗಳಿಂದ ಬೀಗ ಹಾಕಿದ್ರಿಂದ ಸಾರ್ವಜನಿಕರಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಹರ್ಮೋಜ್ ಜಲಸಂಧಿ ಮೇಲೆ ಇರಾನ್ ತನ್ನ ಹಡಗುಗಳಿಗೆ ಟೋಲ್ ವಿಧಿಸಲು ಸಿದ್ಧವಾಗಿದೆ. ದೇಶದ ಸಂಸತ್ ಈ ಟೋಲ್ ಹಣವನ್ನು ಇರಾನಿಯನ್ ರಿಯಲ್ನಲ್ಲಿ ವಿಧಿಸಲು ಅನುಮೋದಿಸಿದೆ. ಇದರಿಂದ ಹರ್ಮೋಜ್ ದಾಟುವ ಎಲ್ಲ ಹಡಗುಗಳು ಟೋಲ್ ಪಾವತಿಸಬೇಕು. ಆದಾಗ್ಯೂ ಅಮೆರಿಕ ಮತ್ತು ಇಸ್ರೇಲ್ ಹಡಗುಗಳ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಈ ನಡವಳಿ ಅಂತಾರಾಷ್ಟ್ರೀಯ ಸಾಗಣೆ ಮತ್ತು ವ್ಯಾಪಾರದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ಪ್ರಕ್ರಿಯೆ ತೀವ್ರಗೊಂಡಿದ್ದು, ಇರಾನ್ ಅಮೆರಿಕದ ಶಿಕ್ಷಣ ಸಂಸ್ಥೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದ್ದು, ಇರಾಕ್ನಲ್ಲಿ ಅಮೆರಿಕ ಸೇನೆಯ ನೆಲೆಗಳನ್ನು ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಈ ನಡುವೆ ಇಸ್ಫಹಾನ್ ಮೇಲೆ ಅಮೆರಿಕ ಇಸ್ರೇಲ್ ಸಂಯುಕ್ತ ದಾಳಿಗೆ ಇರಾನ್ ಪ್ರತೀಕಾರ ನೀಡಿದಂತೆ ವರದಿಯಾಗಿದೆ.
ಈ ಘಟನೆಯಿಂದ ಪ್ರಾದೇಶಿಕ ಭದ್ರತೆ ಹಾಗೂ ನಾಗರಿಕರ ಸುರಕ್ಷತೆ ಮೇಲೆ ಭಾರೀ ಆತಂಕ ಉಂಟಾಗಿದೆ. ಇರಾನ್ ದೇಶದ ಇಸ್ಫಹಾನ್ ನಗರ ಸಮೀಪ ಭಾರೀ ಸ್ಫೋಟಗಳ ಸದ್ದು ಕೇಳಿಬಂದಿದೆ. ಅಮೆರಿಕ ದಾಳಿ ನಡೆಸಿದೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಇಸ್ಫಹಾನ್ನಲ್ಲಿರುವ ಅಣು ಸಂಸ್ಕರಣಾ ಕೇಂದ್ರ ಹಾಗೂ ಶಸ್ತ್ರಾಸ್ತ್ರ ಡಿಪೋಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ಸುಮಾರು 1,000 ಕೆಜಿ ಸಾಮರ್ಥ್ಯದ ಬಂಕರ್ ಬಸ್ಟರ್ ಬಾಂಬ್ ಬಳಸಲಾಗಿದೆ ಎಂಬ ಹೇಳಿಕೆಗಳು ಹರಿದಾಡ್ತಾ ಇದೆ. ಇರಾನ್ ಅಣ್ವಸ್ತ್ರ ತಯಾರಿಕೆಯನ್ನು ತಡೆಯುವ ಉದ್ದೇಶದಿಂದ ಈ ದಾಳಿ ನಡೆದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಾಳಿಗೆ ಸಂಬಂಧಿಸಿದ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇರಾನ್ ನೆಲದಲ್ಲಿ ನಡುಕ ಹುಟ್ಟಿಸಿದ ಭೀಕರ ಸ್ಫೋಟ, ಅಣಬೆ ಆಕಾರದ ಬೆಂಕಿಯ ಉಂಡೆಗಳು ಈಗ ಜಗತ್ತನ್ನೇ ಬೆಚ್ಚಿ ಬೀಳಿಸಿವೆ. ಇರಾನ್ನ ಇಸ್ಫಹಾನ್ ಅಣು ಸಂಸ್ಕರಣಾ ಘಟಕದ ಮೇಲೆ ಅಮೆರಿಕ ಬಂಕರ್ ಬಸ್ಟರ್ ಬಾಂಬ್ ಪ್ರಯೋಗ ಮಾಡಿದೆ. ಬರೋಬ್ಬರಿ 1,000 ಕೆಜಿ ತೂಕದ ಬಾಂಬ್ ನೆಲದಾಳದ ಬಂಕರ್ ಒಳಗೆ ನುಗ್ಗಿ ಸ್ಫೋಟಗೊಂಡಿದೆ. ಇದರಿಂದ ಯುರೇನಿಯಂ ಘಟಕವೇ ಉಡೀಸ್ ಆಗಿದೆಯೇ ಎಂಬ ಅನುಮಾನ ಕಾಡ್ತಾ ಇದೆ. ಸದ್ಯ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಏಜೆನ್ಸಿ ತಪಾಸಣೆ ನಡೆಸುವ ಸಾಧ್ಯತೆ ಇದ್ದು ಇರಾನ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಬಳ್ಳಾರಿ ನಗರದ ಪಿಸ್ತಾ ಹೋಟೆಲ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಊಟ ಪಾರ್ಸಲ್ಗೆ ಆರ್ಡರ್ ಮಾಡಿದ್ದ ಸಹೇರ್ ಎಂಬ ವ್ಯಕ್ತಿ ಪಾರ್ಸಲ್ ತಡವಾಯಿತೆಂದು ಜಗಳ ಆರಂಭಿಸಿದ್ದಾರೆ. ವಾಗ್ವಾದ ತಡೆಯಲು ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ ಮಲ್ಲಿಕಾರ್ಜುನ ಮುಂದೆ ಬಂದಾಗ ಸಹೀರ್ ಅವರೊಂದಿಗೆ ಇರುವ ಯುವಕರ ಗುಂಪು ಏಕಾಏಕಿ ಮಲ್ಲಿಕಾರ್ಜುನ ಮೇಲೆ ಹಲ್ಲೆ ನಡೆಸಿದ್ರು. ಹಲ್ಲೆ ನಡೆದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸಹೀರ್ ಸೇರಿದಂತೆ 6 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹೋಟೆಲ್ನಲ್ಲಿ ಬಿಲ್ ಕೇಳಿದ್ದಕ್ಕೆ ಮಾಲೀಕರ ಮೇಲೆ ಹಲ್ಲೆ ಮಾಡಿರೋ ಘಟನೆ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರದ ದರ್ಗಾ ಜೋಗಿಹಳ್ಳಿ ಸಮೀಪದ ಹೋಟೆಲ್ನಲ್ಲಿ ಬಿಲ್ ಕೇಳಿದ್ದಕ್ಕೆ ಮರುದಿನ ಬಂದು ಸೈಯದ್ ಅಫ್ರೋಜ್ ಎಂಬ ವ್ಯಕ್ತಿ ಮೇಲೆ ಯುವಕರು ಕಬ್ಬಿಣದ ರಾಡ್ನಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ನಂದು ಮತ್ತೆ ಅಭಿ ಸೇರಿದಂತೆ ಇತರರ ಮೇಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಬೆಂಗಳೂರು ಜಲಮಂಡಳಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ನೀರಿನ ಬಿಲ್ ಬಾಕಿ ಉಳಿಸಿಕೊಂಡಿರುವ ಗ್ರಾಹಕರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆಯನ್ನು ಜಾರಿಗೆ ತಂದಿದ್ದು ಬಾಕಿ ಇರುವ ಅಸಲು ಮೊತ್ತ ಪಾವತಿಸಿದರೆ ಬಡ್ಡಿಯನ್ನು ಸಂಪೂರ್ಣ ಮನ್ನಾ ಮಾಡೋದಾಗಿ ತಿಳಿಸಿದೆ. ಈ ಯೋಜನೆ ನಾಳೆಯಿಂದ ಜೂನ್ವರೆಗೆ ಜಾರಿಯಲ್ಲಿದ್ದು ಒಟ್ಟು 3 ತಿಂಗಳ ಕಾಲ ಬಾಕಿ ಪಾವತಿಸಲು ಅವಕಾಶ ಕೊಡಲಾಗಿದೆ. ಗೃಹ, ವಾಣಿಜ್ಯ, ಕೈಗಾರಿಕಾ ಸೇರಿದಂತೆ ಎಲ್ಲ ವರ್ಗದ ಗ್ರಾಹಕರಿಗೂ ಈ ಯೋಜನೆ ಅನ್ವಯವಾಗಲಿದೆ. ದೇಶದಲ್ಲಿ ಹಲವು ಸೇವೆಗಳು ಮತ್ತು ಸೌಲಭ್ಯಗಳ ದರದಲ್ಲಿ ಏರಿಕೆ ಮಾಡಲಾಗಿದ್ದು ಜನರಿಗೆ ಮತ್ತೊಮ್ಮೆ ಹೊರೆಯಾಗಿದೆ. ವಾರ್ಷಿಕ ಫಾಸ್ಟ್ಯಾಗ್ ದರವನ್ನು 3,000 ರೂಪಾಯಿಯಿಂದ 3,075 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜೊತೆಗೆ ಟೋಲ್ ಪ್ಲಾಜಾಗಳಲ್ಲಿನ ಶುಲ್ಕದಲ್ಲೂ ಶೇಕಡ 2-5 ಏರಿಕೆಯಾಗಲಿದೆ. ಇದೇ ವೇಳೆ ಟೋಲ್ಗಳಲ್ಲಿ ನಗದು ಪಾವತಿ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಲಾಗಿದ್ದು ಡಿಜಿಟಲ್ ಪಾವತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಕಾವೇರಿ ನೀರಿನ ದರದಲ್ಲೂ ಶೇಕಡ 3 ಹೆಚ್ಚಳವಾಗಿದೆ. ಒಟ್ನಲ್ಲಿ ಈ ಹೊಸ ನಿಯಮಗಳು ಮತ್ತು ದರ ಏರಿಕೆಗಳು ಸಾರ್ವಜನಿಕರ ದಿನನಿತ್ಯದ ಖರ್ಚಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ದುಬಾರಿ ದುನಿಯಾ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅಚ್ಚೇ ದಿನ್ ಅಂತ ಹೇಳಿದ್ರಲ್ಲ, ಈಗ ಅದು ಕ್ಲಿಯರ್ ಆಯ್ತಾ ಅಂತ ವ್ಯಂಗ್ಯವಾಡಿದ್ದಾರೆ. ಇಂದಿನಿಂದ ಟೋಲ್ ದರ ಏರಿಕೆಯಾಗಿದೆ. ಅಷ್ಟೇ ಅಲ್ಲ, ಜೀವ ಉಳಿಸುವ ಔಷಧಿಗಳ ಮೇಲೆ ಶೇಕಡ 12% GST ವಿಧಿಸಿರುವುದಕ್ಕೆ ಡಿಕೆಶಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮನೆ ಕಟ್ಟುವವರಿಗೂ ಕೇಂದ್ರ ಬರೆ ಎಳೆದಿದೆ. ಸಿಮೆಂಟ್ ಮತ್ತು ಕಬ್ಬಿಣದ ಬೆಲೆ ಬರೋಬ್ಬರಿ 5-15% ಹೆಚ್ಚಳವಾಗಿದೆ. ಏಕಾಏಕಿ ಇಷ್ಟು ಬೆಲೆ ಏರಿಸಿದರೆ ಜನಸಾಮಾನ್ಯರು ಬದುಕೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನ ಟೋಲ್ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ. ರೈಲ್ವೆ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ಸಾಮಾನ್ಯ ಜನರ ಮೇಲೆ ಇವತ್ತು ಬೆಲೆ ಏರಿಕೆಯ ಯುದ್ಧವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದಕ್ಕೆ ನಾವು ಭಾಳ ಮುಂದಾಲೋಚನೆ ಇಟ್ಕೊಂಡು ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ನಡಿಗೆ ಮಾಡಿದಾಗ, ಯಾತ್ರೆ ಮಾಡಿದಾಗ, ನಮ್ಮ ಚುನಾವಣಾ ಸಂದರ್ಭದಲ್ಲಿ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು ಅಂಥೇಳಿ ಈ 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು ಅವರ ಬದುಕಿನಲ್ಲಿ
ನಾವು ಕೂಡ ಪಾಲ್ಗೊಂಡಾಗಿ ಅವ್ರಿಗೆ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಬಾರ್ದು ಅಂತೇಳಿ ಈ ಬಹುದೊಡ್ಡ ರಾಷ್ಟ್ರ ರಾಜಧಾನಿ ದೆಹಲಿ ಮತ್ತು ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿ ದರ ಏರಿಕೆ ಪರ್ವ ಮುಂದುವರೆದಿದೆ. ದೆಹಲಿಯಲ್ಲಿ 24 ಕ್ಯಾರೆಟ್ನ ಚಿನ್ನದ ಬೆಲೆ ಒಂದೇ ದಿನ 10 ಗ್ರಾಂಗೆ 3,700 ರೂಪಾಯಿಗೆ ಏರಿಕೆಯಾಗಿ 1,51,500 ರೂಪಾಯಿ ತಲುಪಿದರೆ ಬೆಳ್ಳಿ 7,000 ರೂಪಾಯಿ ಹೆಚ್ಚಳದೊಂದಿಗೆ ಕೆಜಿಗೆ 2,37,000 ರೂಪಾಯಿ ತಲುಪಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಚಿನ್ನ ಕೊಂಚ ಏರಿಕೆ ಕಂಡಿದೆ. ಇಲ್ಲಿ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನ 170 ರೂಪಾಯಿ ಹೆಚ್ಚಳವಾಗಿದೆ. 1,48,260 ರೂಪಾಯಿಗೆ ತಲುಪಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನ 150 ರೂಪಾಯಿ ಏರಿಕೆಯೊಂದಿಗೆ 1,35,900 ರೂಪಾಯಿ ದಾಖಲಿಸಿದೆ. ಇನ್ನು ಬೆಳ್ಳಿ ಕೆಜಿಗೆ 2,45,000 ರೂಪಾಯಿನಲ್ಲಿ ಸ್ಥಿರವಾಗಿದೆ. ಹಿಂದಿ ಅಂಕಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಎಂಬ ಸರ್ಕಾರದ ನಿರ್ಧಾರಕ್ಕೆ ರಾಜಕೀಯ ವಲಯದಲ್ಲೇ ಭಾರೀ ಚರ್ಚೆ ಆರಂಭ ಆಗಿದೆ. ಸ್ವಪಕ್ಷದ ನಾಯಕರಿಂದಲೇ ಶಿಕ್ಷಣ ಇಲಾಖೆಯ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಶಿಕ್ಷಣವು ಮಕ್ಕಳ ಭವಿಷ್ಯಕ್ಕೆ ಅತ್ಯಂತ ಪ್ರಮುಖವಾಗಿದ್ದು ಅದರಲ್ಲಿ ರಾಜಕೀಯ ಹಸ್ತಕ್ಷೇಪ ಬೇಡ ಎಂಬ ಅಭಿಪ್ರಾಯಗಳು ಕೇಳಿಬರ್ತಾ ಇದೆ. ಶಿಕ್ಷಣ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಹಲವು ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ತ್ರಿಭಾಷಾ ಸೂತ್ರವು ಮೊದಲಿನಿಂದಲೂ ಜಾರಿಯಲ್ಲಿದ್ದು ಏಕಾಏಕಿ ಹಿಂದಿ ಪಾಸ್ ಅಗತ್ಯವಿಲ್ಲ ಅಂತ ಹೇಳಿರೋದು ಸರಿಯಾದ ಕ್ರಮವಲ್ಲ ಅಂತ ಹಲವರು ಆಕ್ರೋಶ ಹೊರಹಾಕಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪುಂಡರ ಹಾವಳಿ ಮಿತಿ ಮೀರ್ತಾ ಇದ್ದು ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಡುಪಿ ಹೋಟೆಲ್ನಲ್ಲಿ ಸಿಬ್ಬಂದಿ ಮೇಲೆ ದಾಳಿ ನಡೆಸಿದ್ದಾರೆ. ಈ ಘಟನೆ ಇದೇ ತಿಂಗಳ 23ರಂದು ನಡೆದಿದ್ದು ಕೆಲ ಕಿಡಿಗೇಡಿಗಳು ಹೋಟೆಲ್ಗೆ ನುಗ್ಗಿ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಈ ವೇಳೆ ಒಬ್ಬ ಸಿಬ್ಬಂದಿಯ ಮುಖಕ್ಕೆ ಪಂಚ ಹೊಡೆದು ಗಾಯಗೊಳಿಸಿದ್ದಾರೆ. ದಾಳಿಯ ವೇಳೆ ಆರೋಪಿಗಳು ಪೊಲೀಸರಿಗೆ ದೂರು ನೀಡಿದರೆ ನಿಮ್ಮನ್ನ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದ ಕಾರಣ ಹೋಟೆಲ್ ಮಾಲೀಕರು ದೂರು ನೀಡಲು ಹಿಂದೇಟು ಹಾಕಿದ್ದಾರೆ. ವಿಜಯನಗರದಲ್ಲಿ ಗುತ್ತಿಗೆ ಸಾರಿಗೆ ನೌಕರರು ತಮ್ಮ ಸಂಬಳಕ್ಕಾಗಿ ಪರದಾಟ ಪರಿಸ್ಥಿತಿ ಬಂದಿದೆ. ಪೂಜಾ ಸೆಕ್ಯೂರಿಟಿ ಸರ್ವಿಸಸ್ ಎಂಬ ಏಜೆನ್ಸಿಯ ಮೇಲೆ ಸುಮಾರು 128 ಗುತ್ತಿಗೆ ಚಾಲಕರು 2 ತಿಂಗಳಿಂದ ಸಂಬಳ ನೀಡಿಲ್ಲ ಅಂತ ಆರೋಪಿಸಿದ್ದಾರೆ. ಈ ಏಜೆನ್ಸಿ ಕಲ್ಯಾಣ ಕರ್ನಾಟಕದ 9 ಜಿಲ್ಲೆಗಳಲ್ಲಿಯೂ ಟೆಂಡರ್ ಪಡೆದಿದೆ. ನೌಕರರು ತಿಂಗಳ ಸಂಬಳವಿಲ್ಲದೆ ಜೀವನ ಹೇಗೆ ನಡೆಸೋದು ಅಂತ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಸರ್ಕಾರಿ ನೌಕರಿ ಕೊಡಿಸುವ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ವಂಚಿಸುವ ಘಟನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಜಗದೀಶ್ ಎಂಬಾತನ ಮೇಲೆ ಮಿನಿ ವಿಧಾನಸೌಧ, ಅಂಗನವಾಡಿ, ಅರಣ್ಯ ಇಲಾಖೆ ಮುಂತಾದ ಹೆಸರಿನಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಹಣ ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ಹೆಸರುಘಟ್ಟ ಭಾಗದಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ಮಕ್ಮೆಲ್ ಟೋಪಿ ಹಾಕಿ ನಕಲಿ ಐಡಿ ಕಾರ್ಡ್ ಅನ್ನು ತಯಾರಿಸಿ ನಾಟಕ ಮಾಡಿ ಹಣ, ಮೊಬೈಲ್ ಪಡೆದು ಪರಾರಿಯಾಗಿದ್ದಾನೆ. ಸೌಮ್ಯ, ನಾಗವೇಣಿ, ರಾಜಮ್ಮ, ರಾಧಾ ಸೇರಿದಂತೆ ಅನೇಕ ವ್ಯಕ್ತಿಗಳಲ್ಲಿ ವಂಚನೆ ನಡೆದಿದೆ ಅಂತ ಮಾಹಿತಿ ತಿಳಿದು ಬಂದಿದೆ. ಈ ಸಂಬಂಧ ಸೋಲದೇವನಹಳ್ಳಿ, ಯಲಹಂಕ, ತುಮಕೂರು ಸೇರಿದಂತೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳೆಯರು ಪೊಲೀಸ್ ಠಾಣೆಯ ಮುಂದೆ ನ್ಯಾಯ ಕೊಡಿಸುವಂತೆ ಅಳಲು ತೋಡ್ಕೊಂಡಿದ್ದಾರೆ. ಮೈಸೂರು ನಗರದ ಅಮೃತ ಬಡಾವಣೆಯಲ್ಲಿ ತೃತೀಯ ಲಿಂಗಿಗಳ ಮೇಲೆ ಭೀಕರ ಹಲ್ಲೆ ನಡೆದಿದೆ. ಪರಿ ಮತ್ತು ಆನಂದ್ ಎಂಬ ಇಬ್ಬರು ತೃತೀಯ ಲಿಂಗಿಗಳಿಗೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಲಾಗಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆನಂದ್ ಕಾರ್ನಲ್ಲಿದ್ದ ಹಣ ಕದಿಯಲು ಆರೋಪಿಗಳು ಪ್ರಯತ್ನಿಸಿದ್ದಾರೆ. ಈ ವೇಳೆ ಅದನ್ನು ಪ್ರಶ್ನಿಸಿದ್ದಕ್ಕೆ ಆರೋಪಿಗಳು ತಲ್ವಾರ್ನಿಂದ ಹಲ್ಲೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಹಲ್ಲೆ ನಡೆಸಿದ ಬಳಿಕ ತಬ್ರೇಜ್ ಅಲಿಯಾಸ್ ಗುಡಿ ಮತ್ತು ಸೈಯದ್ ಪರ್ದೀನ್ ಪರಾರಿಯಾಗಿದ್ದಾರೆ. ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಈ ಸಂಬಂಧ ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾಗೆ ಸಾಮಾಜಿಕ ಜಾಲತಾಣದ ಮೂಲಕ ಜೀವ ಬೆದರಿಕೆ ಹಾಕಿದ ಆರೋಪದಡಿ ಪ್ರಕರಣ ದಾಖಲಿಸಲಾಗಿದೆ. ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದ ತುಕಾರಾಮ್ ದೊಡ್ಡಿ ವಿರುದ್ಧ ಕೇಸ್ ದಾಖಲಿಸಲಾಗಿದ್ದು ಸಾಗರ್ ಖಂಡ್ರೆ ಹೆಸರನ್ನ ಬಳಸಿಕೊಂಡು ಬೆದರಿಕೆ ಹಾಕಿರೋದಾಗಿ ಆರೋಪಿಸಲಾಗಿದೆ.
ಸಿಂದಬಂದಗಿ ಗ್ರಾಮದ ರವಿ ನಿಂಜಾಪುರೆ ನೀಡಿದ ದೂರಿನ ಮೇರೆಗೆ ಬೀದರ್ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯನ್ನ ಕಲ್ಲಿನಿಂದ ಜಜ್ಜಿ ಕೊಲೆಗೈದಿದ್ದಾರೆ. ಯಾದಗಿರಿಯ ಸುರಪುರ ತಾಲೂಕಿನ ಮಾವಿನಮಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸುಮಾರು 30 ವರ್ಷದ ಪರಮಣ್ಣ ಗಿಂಡಿರನ್ನ ದುಷ್ಕರ್ಮಿಗಳು ತಲೆಯ ಮೇಲೆ ಕಲ್ಲು ಎತ್ತಾಕಿ ಜಜ್ಜಿ ಕೊಲೆ ಮಾಡಿದ್ದಾರೆ. ಸಣ್ಣ ವಿಷಯಕ್ಕೆ 2 ಗುಂಪುಗಳ ನಡುವೆ ವಾಗ್ವಾದ ತೀವ್ರಗೊಂಡಿದ್ದು ಕೊಲೆಯಲ್ಲಿ ಅಂತ್ಯವಾಗಿದೆ. ಘಟನೆಯ ವೇಳೆ ಮತ್ತೋರ್ವ ವ್ಯಕ್ತಿಗೂ ಗಂಭೀರ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಹುಣಸಗಿ ಸಿಪಿಐ ರವಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ನೆಲ್ಯಾಡಿಯ ನವವಿವಾಹಿತ ಸುದೀಪ್ ರೈ ಆತ್ಮಹತ್ಯೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಪತ್ನಿ ಸೌಮ್ಯ ಶೆಟ್ಟಿ ಕಿರುಕುಳ ಮತ್ತು ಮೋಸದಾಟವು ಸುದೀಪ್ ರೈ ಆತ್ಮಹತ್ಯೆಗೆ ಕಾರಣವಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಮೊದಲು ಇವರಿಬ್ಬರ ಸಂಬಂಧಗಳು ಮದುವೆ ಮತ್ತು ಡಿವೋರ್ಸ್ ಸಂಬಂಧಿತ ಗೊಂದಲಗಳ ನಂತರ ಸೌಮ್ಯ ಶೆಟ್ಟಿ 3ನೇ ವ್ಯಕ್ತಿಯೊಂದಿಗೆ ಮದುವೆಯನ್ನ ರದ್ದು ಮಾಡಿದ್ದು ಅಂತಿಮವಾಗಿ ಸುದೀಪ್ ರೈಗೆ ಬಲೆ ಬೀಸಿದ್ದಾಳೆ. ಈ ಪ್ರಕರಣದ ಕುರಿತು ಸೌಮ್ಯ ಅಸಲಿ ಮುಖ ವೇಣು ಶೆಟ್ಟಿ ಬಯಲು ಮಾಡಿದ್ದಾನೆ. ಆರ್ಟಿ ನಗರ ಮತ್ತು ಚಿಕ್ಕಪೇಟೆ ಪ್ರದೇಶದಲ್ಲಿ ಬ್ರಾಂಡೆಡ್ ವಾಚ್ ಜಾಹೀರಾತು ಮಾಡಿ ನಕಲಿ ವಾಚ್ ಮಾರಾಟ ಮಾಡುತ್ತಿದ್ದ ವಂಚಕರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕಡಿಮೆ ದುಡ್ಡಿಗೆ ಬ್ರಾಂಡೆಡ್ ಐಟಂ ಬೇಕೆಂದು ನಂಬಿಕೆಯಿಂದ ಹೋದ ಗ್ರಾಹಕರು ಮೋಸದ ಬಲೆಗೆ ಬಿದ್ದಿದ್ದಾರೆ. ನಕಲಿ ವಾಚ್ ಮಾರಾಟದ ಪ್ರಕರಣದಲ್ಲಿ 25 ಲಕ್ಷ ರೂಪಾಯಿ ಮೌಲ್ಯದ 670 ನಕಲಿ ವಾಚ್ಗಳನ್ನು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಡ್ರಗ್ಸ್ ವಿರುದ್ಧ ಬೆಂಗಳೂರು ಪೊಲೀಸರ ಬೇಟೆ ಮುಂದುವರೆದಿದ್ದು ಯಲಹಂಕ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಯಾಮ್ಯುಯಲ್ ಇಕ್ಕೇನಾ ಎಂಬ ನೈಜೀರಿಯಾ ಪ್ರಜೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯು ಬಿಸಿನೆಸ್ ವೀಸಾದಡಿ ಭಾರತಕ್ಕೆ ಬಂದಿದ್ದು 2012ರಲ್ಲಿ ದೆಹಲಿ ಮತ್ತು ಮುಂಬೈನಲ್ಲಿ ಬಟ್ಟೆ ವ್ಯಾಪಾರ ನಡೆಸ್ತಾ ಇದ್ದ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ. ಸದ್ಯ ಆರೋಪಿಯ ಬಳಿ 2 ಕೋಟಿ ರೂಪಾಯಿ ಮೌಲ್ಯದ 2 ಕೆಜಿ MDMA ಡ್ರಗ್ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಲಾಗಿದೆ. ಚಿಕ್ಕಮಗಳೂರಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಮುಂದುವರೆದಿದೆ. ರಾತ್ರಿ ವೇಳೆ ಕಿಡಿಗೇಡಿಗಳು ರೈತ ಚಂದ್ರಪ್ಪ ಎಂಬುವವರ 2 ಎಕರೆಯ ಬಾಳೆ ತೋಟ ನಾಶಪಡಿಸಿದ್ದಾರೆ. ರೈತನು ಸಾಲ ಸೂಲ ಮಾಡಿಕೊಂಡು ಬಾಳೆ ಗಿಡಗಳನ್ನು ಬೆಳೆದಿದ್ರು. ದುಷ್ಕರ್ಮಿಗಳು ದಾಳಿ ಮಾಡಿ ಗಿಡಗಳನ್ನು ಕಡಿದಿರೋದ್ರಿಂದ ಚಂದ್ರಪ್ಪಿಗೆ ಭಾರೀ ನಷ್ಟವಾಗಿದೆ. ಈ ಘಟನೆ ಕಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆನೇಕಲ್ನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದೆ. ಏಕಾಏಕಿ ಬೀದಿ ನಾಯಿಗಳ ಗುಂಪು ಮಕ್ಕಳು, ಪಾದಚಾರಿ, ವಾಹನ ಸವಾರರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಹಲ್ಲೆಯ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದೊಂದು ತಿಂಗಳಿಂದ ಈ ಪ್ರದೇಶದಲ್ಲಿ ಬೀದಿ ನಾಯಿಗಳ ದಾಳಿ ವಿಪರೀತವಾಗ್ತಾ ಇದ್ದು ಸೂರ್ಯ ಸಿಟಿ ನಿವಾಸಿಗಳು ಭೀಕರ ಹಾವಳಿಗೆ ಬ್ರೇಕ್ ಹಾಕಿ ಅಂತ ಚಂದಾಪುರ ಪುರಸಭೆ ಅಧಿಕಾರಿಗಳಿಗೆ ಪತ್ರ ಸಲ್ಲಿಸಿದ್ದಾರೆ. ನಿವಾಸಿಗಳು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ನೆಲಮಂಗಲದಲ್ಲಿ ಬೈಕ್ ಕಳ್ಳರ ಹಾವಳಿ ಮಿತಿ ಮೀರಿದೆ. ಪ್ರಕಾಶ್ ಎಂಬುವವರು ಮನೆ ಮುಂದೆ ನಿಲ್ಲಿಸಿದ್ದ ಸ್ಪ್ಲೆಂಡರ್ ಬೈಕ್ ಅನ್ನ ಖದೀಮರು ನಕಲಿ ಕೀ ಬಳಸಿ ಎಗರಿಸಿದ್ದಾರೆ. ಮಧ್ಯರಾತ್ರಿ ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆರೋಪಿಗಾಗಿ ಸದ್ಯ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೊಡ್ಡ ಬೆಳವಂಗಲ ಸುತ್ತಲಿನ 5 ಗ್ರಾಮಗಳ ರೈತರು KAIDB ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿ ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಡೆಸಿದ್ದಾರೆ. ಈ ಗ್ರಾಮಗಳಲ್ಲಿ ದೊಡ್ಡ ಬೆಳವಂಗಲ, ಚಿಕ್ಕ ಬೆಳವಂಗಲ, ಸೊಣ್ಣೇನಹಳ್ಳಿ, ನಾರನಹಳ್ಳಿ, ರಾಂಪುರ ಸೇರಿದ್ದು ಸುಮಾರು 2100 ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಕ್ಕೆ ಸಿದ್ಧಪಡಿಸಲಾಗಿರುವ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಂದ ರಾವಳಿ ಬೆಳೆಸಿದ ರೈತರು ದೊಡ್ಡ ಬೆಳವಂಗಲದಿಂದ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿವರೆಗೆ ರ್ಯಾಲಿಯನ್ನು ನಡೆಸಿ ತಮ್ಮ ಭೂಮಿಯನ್ನು ಕೊಡೋದಿಲ್ಲ ಅಂತ ಘೋಷಿಸಿದ್ದಾರೆ. ಅಹಿತಕರ ಘಟನೆ ಸಂಭವಿಸದಂತೆ ಸ್ಥಳಕ್ಕೆ ಪೊಲೀಸರು ಬಂದೋಬಸ್ತನ್ನು ಕೂಡ ವಹಿಸಲಾಗಿದೆ. ಮಂಗಳೂರಿನ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಸಮೀಪದ ರೇಷ್ಮೆ ರೋಡ್ ಬಳಿ ಎಂದಿನಂತೆ ಸಂಚರಿಸುತ್ತಿದ್ದ ಸರ್ಕಾರಿ ಬಸ್ನಲ್ಲಿ ವಿದ್ಯಾರ್ಥಿನಿಯರು ಫುಟ್ಬೋರ್ಡ್ ಹತ್ತಿರ ನಿಂತಿದ್ರು. ಆದರೆ ರಸ್ತೆ ತಿರುವಿನಲ್ಲಿ ಬಸ್ ವೇಗವಾಗಿ ತಿರುಗ್ತಾ ಇದ್ದಂತೆ ಬಸ್ನ ಡೋರ್ ಏನಿದೆ ದಿಢೀರಂತ ಓಪನ್ ಆಗಿದೆ. ಅಷ್ಟೇ, ಫುಟ್ಬೋರ್ಡ್ನಲ್ಲಿದ್ದ 2 ವಿದ್ಯಾರ್ಥಿನಿಯರು ಕ್ಷಣಾರ್ಧದಲ್ಲಿ ರಸ್ತೆಗೆ ಉರುಳಿ ಬಿದ್ದಿದ್ದಾರೆ.
ಈ ಮೈ ಝುಮ್ಮೆನಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ವಿದ್ಯಾರ್ಥಿನಿಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಹಾಸನದ ಬೇಲೂರಿನಲ್ಲಿ ಐತಿಹಾಸಿಕ ಬೇಲೂರು ಚನ್ನಕೇಶವ ಸ್ವಾಮಿ ರಥೋತ್ಸವ ಬಹಳ ಅದ್ಧೂರಿಯಾಗಿ ನೆರವೇರಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹಸ್ರ ಭಕ್ತ ಸಮೂಹದ ನಡುವೆ ರಥೋತ್ಸವ ಜರುಗಿದ್ದು ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗಿದೆ. ಇದೇ ವೇಳೆ ಮಾಜಿ ಸಚಿವ ರೇವಣ್ಣ ಚನ್ನಕೇಶವ ಸ್ವಾಮಿ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ಚಲಿಸ್ತಾ ಇದ್ದ ಬಸ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಭೀಕರ ಡಿಕ್ಕಿ ಬೆಂಕಿಯ ಜ್ವಾಲೆಗೆ ಕಾರಣವಾಗಿದೆ. ಈ ದುರ್ಘಟನೆಯಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಸಜೀವ ದಹನವಾಗಿದ್ದು, ಬಸ್ನಲ್ಲಿದ್ದ ಪ್ರಯಾಣಿಕರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಸಿಂದಗಿರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕೊತ್ತನೂರಿನಲ್ಲಿ ದಂಪತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಬಾಲ್ಯದ ಸ್ನೇಹದಿಂದ ಪ್ರಾರಂಭವಾದ ಪ್ರೇಮ ಸಂಬಂಧ ನಂತರ ಅಂತರ್ಜಾತಿಯಾಗಿದ್ದರಿಂದ ರಿಜಿಸ್ಟರ್ ಮದುವೆಯಾಗಿ ಗೌಪ್ಯವಾಗಿದ್ರು. ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಬಾನು ಶಾಜಿಯಾ ಕಳೆದ 1 ವಾರದ ಹಿಂದೆ ಊರಿಗೆ ಹೋಗಿ ವಾಪಸ್ ಬಂದಾಗ ಶಾಕ್ ಆಗಿದ್ರು. ಮನೆಯಲ್ಲಿ ಬಾನು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಗ ಶಾಜಿಯಾ ತನ್ನ ಸ್ನೇಹಿತನ ಮೃತದೇಹ ನೋಡಿ ಭಯದಿಂದ ಮಹಡಿಯಿಂದ ಜಿಗಿದಿದ್ದಾರೆ. ಬಾನು ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ನಾನೇ ಕಾರಣ, ಶಾಜಿಯಾಗೆ ಏನೂ ಅನ್ನಬೇಡಿ, ಆರೋಗ್ಯ ಕೈಕೊಟ್ಟ ಕಾರಣದಿಂದ ಈ ನಿರ್ಧಾರ ಕೈಗೊಂಡಿದ್ದೇನೆ ಅಂತ ಬರೆದಿದ್ದಾನೆ. ಈ ಡೆತ್ ನೋಟ್ ಕುರಿತು ಕೊತ್ತನೂರು ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಹಾರಾಣಿ ಕಾಲೇಜು ವಿಸಿಯ ವಿರುದ್ಧ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಎಬಿವಿಪಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಧಿಕ್ಕಾರ ಕೂಗಿ ಕೆಲವು ಇಲಾಖೆಗಳಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಇದೆ. ಪ್ರಸ್ತುತ ಎಬಿವಿಪಿ ನಾಳೆ ಎಲ್ಲ ದಾಖಲೆಗಳನ್ನು ಬಹಿರಂಗಪಡಿಸುವುದಕ್ಕೆ ಸಿದ್ಧವಾಗಿದೆ. ದೆಹಲಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಮೂತ್ರ ವಿಸರ್ಜಿಸುವ, ದುರ್ನಾತ ಬೀರುವ ವಸ್ತು ಬಿಸಾಡುವವರ ಮೇಲೆ 500 ರೂಪಾಯಿ ದಂಡ ವಿಧಿಸುವ ಅವಕಾಶ ನೀಡುವ ಮಸೂದೆಗೆ ಲೋಕಸಭೆ ಅಂಗೀಕಾರ ನೀಡಿದೆ. ಸದ್ಯ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1957ರ ಅಡಿ ಇಂತಹ ಕೃತ್ಯಕ್ಕೆ 50 ರೂಪಾಯಿ ಫೈನ್ ವಿಧಿಸಲಾಗ್ತಾ ಇದೆ. ಇನ್ನು ಜನ್ ವಿಶ್ವಾಸ್ ಬಿಲ್ 2025 ಜಾರಿಯಾದರೆ ಇದರ ಮೊತ್ತ 10 ಪಟ್ಟು ಹೆಚ್ಚಲಿದೆ. ಜನರಲ್ಲಿ ನಾಗರಿಕ ಪ್ರಜ್ಞೆಯನ್ನು ಬೆಳೆಸುವ ಉದ್ದೇಶದಿಂದ ವಾಣಿಜ್ಯ ಕೈಗಾರಿಕಾ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಈ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿ ಅಂಗೀಕಾರ ಪಡೆದಿದ್ದಾರೆ. ಪಾಕ್ನಲ್ಲಿ ದುರಂದರ್ ಮಾದರಿ ನಿಗೂಢ ಸಾವಿನ ಸರಣಿ ಮುಂದುವರೆದಿದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಪ್ರಮುಖ ಕಾರ್ಯಕರ್ತ ತಾಹಿರ್ ಅನ್ವರ್ 2001ರ ಸಂಸತ್ ದಾಳಿ, 2016ರ ಪಠಾನ್ ಕೋಟ್ ದಾಳಿ, 2016ರ ಉರಿ ದಾಳಿ ಮತ್ತು 2019ರ ಪುಲ್ವಾಮಾ ದಾಳಿಯಲ್ಲಿ ಭಾಗವಹಿಸಿದ್ದಾರೆ. ತಾಹಿರ್ ಅನ್ವರ್ ಸಾವಿಗೆ ವೈದ್ಯರಿಂದ ಯಾವುದೇ ಸ್ಪಷ್ಟ ಕಾರಣ ಸಿಕ್ಕಿಲ್ಲ ಮತ್ತು ಉಗ್ರ ಸಂಘಟನೆ ಅಧಿಕೃತ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಿಲ್ಲ.